ತಂಗಿ ದೇವಿಗೆ ವಿವಾಹವನ್ನು ವೈಭವದಿಂದ ನೆರವೇರಿಸಿದ್ದೇನೆ. ನಾನೇ ಸಾರಥಿಯಾಗಿ ಶೃಂಗರಿಸಿದ ರಥವನ್ನು ಮುನ್ನಡೆಸುತ್ತಿರುವ ಸಂದರ್ಭ ಆಕಾಶದಿಂದ ನವೋವಾಣಿಯೊಂದು ಮೊಳಗಿತು. ಕಂಸ, ದೇವಕಿಯ ಹೊಟ್ಟೆಯಲ್ಲಿ ಹುಟ್ಟುವ 8ನೇ ಮಗುವಿನಿಂದ ನಿನ್ನ ಮರಣ ಎಚ್ಚರ ಎಚ್ಚರ ಎನ್ನುವುದಾಗಿ ತಂಗಿ ಎಂಬ ಅಕ್ಕರೆಯನ್ನು ಮರೆತು ತಲೆಗಡೆಯಲು ಮುಂದಾದೆ. ಬಾವ ವಸುದೇವ ಬಂದು ತಡೆದ. ಕಂಸ, ಹುಟ್ಟುವ ಎಲ್ಲ ಮಕ್ಕಳನ್ನು ನಿನ್ನ ಕೈಗೊಪ್ಪಿಸುತ್ತೇನೆ, ವ್ರತಾಸ್ತ್ರೀ ಹತ್ಯೆಗೆ ಮುಂದಾಗಬೇಡ ಎಂದು ಬೇಡಿದ. ಇಬ್ಬರನ್ನೂ ಸೆರೆಗೆ ಇಟ್ಟಿದೆ. ಹುಟ್ಟಿದ 6 ಮಕ್ಕಳನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದೆ. 7ನೇ ಗರ್ಭ ಉದಿಸುವ ಮುನ್ನವೇ ಮಾಯವಾಯಿತು. ಇನ್ನು 8ನೇ ಶಿಶು ನೋಡಿದರೆ ಹೆಣ್ಣು. ಆದರೂ ಶತ್ರುವಿನ ಶೇಷ ಉಳಿಯಬಾರದೆಂದು ಎತ್ತಿ ಬಂಡೆಗಾಡಿಯಲು ಮುಂದಾದೆ. ಆದರೆ ಅದು ನನ್ನ ಎದೆಯನ್ನು ಒದ್ದು ನಮೋ ಮಂಡಲಕ್ಕೆ ಜಿಗಿಯಿತು. ಕಂಸ, ನಿನ್ನನ್ನು ಕೊಲ್ಲುವ ಶತ್ರು ನಂದಗೋಕುಲದಲ್ಲಿ ಬೆಳೆಯುತ್ತಿದ್ದಾನೆ, ನೀನು ಏನೂ ಮಾಡಲಾರೆ ಎಂದು ಗಹಗಿಸಿತು. ಆದರೂ ವೈರಿಯನ್ನು ಕೊಲ್ಲಲು ವೈರಿಯ ಸರಿದು
ಊರಿಗೆ ಬರಲಿಲ್ಲ. ಈಗ ಯೋಚಿಸುತ್ತಿದ್ದೇನೆ, ಸ್ವಕ್ಷೇತ್ರದಲ್ಲಿ ವೈರ್ಯ ಬಲ ಹೆಚ್ಚು, ಅವರನ್ನು ಅಲ್ಲಿಂದ ಇಲ್ಲಿಗೆ ಕರೆದುಕೊಳ್ಳಲು ಹಂಚಿಕೆಯನ್ನು ಹುಡುತ್ತಿದ್ದೇನೆ. ಇದಕ್ಕೆ ಹಿರಿಯನಾದ ಅಕ್ರೂರನೇ ಸರಿಯಾದ ವ್ಯಕ್ತಿ, ಅವರನ್ನೇ ಕರೆದು ಅಲ್ಲಿಗೆ ಕಳುಹಿಸುತ್ತೇನೆ. ಅಕ್ರೂರ, ಇತ್ತ ಬಾ. ಪ್ರಭು, ವಂದಿಸಿಕೊಂಡೆ. ಕರೆದ ಕಾರಣವೇನು? ಅಕ್ರೂರ, ಕೇಳಿಸು ಗುಣ ನಿಧಿಯೇ ನೀನು. ಹಾಗಾಗಿ ನಾನಾಡುವ ಮಾತನ್ನು ಕಿವಿಗೊಟ್ಟು ಕೇಳು. ನೀನು ನನಗಾಗಿ ಒಂದು ಕಾರ್ಯವನ್ನು ಮಾಡಬೇಕು. ನನ್ನ ಶತ್ರುಗಳಾದ ಕೃಷ್ಣ ಬಲರಾಮರು ನಂದಗೋಕುಲದಲ್ಲಿ ಬೆಳೆಯುತ್ತಿದ್ದಾರಂತೆ. ಅವರನ್ನು ಕೊಲ್ಲುವ ಯತ್ನ ಇಲ್ಲಿಯವರೆಗೂ ಸಫಲವಾಗಲಿಲ್ಲ. ಹಾಗಾಗಿ ನೀನು ಅವರನ್ನು ಅಲ್ಲಿಂದ ಇಲ್ಲಿಗೆ ಕರೆತರಬೇಕು. ಹೇಗೆಂದರೆ ಬೆಲ್ಲ ಕಬ್ಬದ ನೆವದಿಯೇ ಚತುರ್ದಶಿಯಲ್ಲವರನು ಜವದೇ ನಿಲ್ಲದೆ ಕರೆ ತಂದಿಲ್ಲಿಗೆ ಒಪ್ಪಿದೆ ನಿಲ್ಲದೆ ಕರೆ ತಂದಿಲ್ಲಿಗೆ ಒಪ್ಪಿದೆ ಗುತ್ತಿ ಕೊಲ್ಲುವೆ ಗುತ್ತಿ ಕೊಲ್ಲುವೆ ಗುತ್ತಿ ಕೊಲ್ಲುವೆ 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 ನಾ ಮನದಲ್ಲಿ ಎರಡೆಣಿಸದೆ ನೀನು ನಂದಗೋಕುಲಕ್ಕೆ ಹೋಗಿ ನಿಮ್ಮ ಮಾವ ಕರೆತರಲು ಹೇಳಿದ್ದಾನೆ ಎಂದು ಹೇಳಿ ಅವರನ್ನು ಇಲ್ಲಿಗೆ ಕರೆತರಬೇಕು. ಅವರನ್ನು ಗುತ್ತಿಕೊಳ್ಳುತ್ತೇನೆ. ನನಗೋಸ್ಕರ ನೀನು ಈ ಕಾರ್ಯವನ್ನು ಮಾಡುತ್ತೀಯಾ? ಮಧುರ ಮಗೇಂದ್ರನೇ ಇದಕ್ಕೆ
ಬಲರಾಮ ಕೃಷ್ಣರನ್ನು ಇಲ್ಲಿಗೆ ಕರೆತರುತ್ತೇನೆ. ಈ ವಿಷಯದಲ್ಲಿ ಅನುಮಾನ ಬೇಡ, ನಿಶ್ಚಿಂತೆನಾಗಿರು. ನಾಳೆ ಉದಯ ಕಾಲಕ್ಕೆ ಗೋಕುಲಕ್ಕೆ ಹೋಗುತ್ತೇನೆ, ಚಿಂತೆ ಬೇಡ ನಿನಗೆ. ಅಕ್ರೂರ, ಆಗಲಿ, ಆದಷ್ಟು ಬೇಗ ನನ್ನ ವೈರಿಯನ್ನು ಇಲ್ಲಿಗೆ ಕರೆತ. ಒಂದೆಡೆ ದೇವರ ದೇವನಾದ ಶ್ರೀ ಕೃಷ್ಣನನ್ನು ಕಾಣುವ ಭಾಗ್ಯ ಬಂದಿದ್ದಕ್ಕೆ ಆನಂದವಾದರೆ, ಕಂಸನ ದುರುದ್ದೇಶವನ್ನು ನೆನೆದು ಆತಂಕ. ಹೀಗಾಗಿ ಮಲಗಿದರೂ ನಿದ್ರೆ ಬರುತ್ತಿಲ್ಲ. ರಾತ್ರಿ ಇಂದು ದೀರ್ಘವಾದ ಅನುಭವ. ಅಥವಾ ಬೆಳಗಾದರೆ ನಾನು ಶ್ರೀ ಕೃಷ್ಣನನ್ನು ಕಾಣುತ್ತೇನೆ ಯೋಚಿಸುತ್ತಾ ಇರುವಂತೆ ನನ್ನ ಭಾಗ್ಯವೋ ಎಂಬಂತೆ ಸೂರ್ಯ ಉದಯಾದ್ರಿಗಡರಿ ಸೂರ್ಯದೇವ ಮೇಲೆದ್ದು ಬರುತ್ತಿದ್ದಾನೆ. ತಡ ಮಾಡುವುದಲ್ಲ, ಸ್ನಾನಾದಿ ನಿತ್ಯ ಕರ್ಮಗಳನ್ನು ಮುಗಿಸಿ ವ್ರತವನ್ನೇರಿ ಗೋಕುಲದತ್ತ ನಡೆಯುತ್ತೇನೆ. ನಿನ್ನನ್ನು ಕಂಡು ಬಹಳ ಸಂತೋಷವಾಯಿತು. ಬರಸೆಳೆದು ಅಪ್ಪಿ ಸಂಭ್ರಮಿಸುತ್ತಿದ್ದೇನೆ. ಮಾರ್ಗಾಯಾಸಕ್ಕೆ ಹಾಲು ಹಣ್ಣನ್ನು ಇಟ್ಟಿದ್ದೇನೆ, ಸ್ವೀಕರಿಸು. ಅಜ್ಜ, ನಿನ್ನಲ್ಲಿ ಒಂದು ಮಾತು. ನೀನು ಮಧುರೆಯಿಂದ ಬಂದವನಲ್ಲವೇ? ಮಾವ ಕೌಸಾದಿಗಳು
ಬಂದವನಲ್ಲವೇ? ಹಾ ಅಲ್ಲಿ ನನ್ನವರೆಲ್ಲ ಇದ್ದಾರೆ. ಹಾ ಅಜ್ಜ ಉಗ್ರಸೇನ ಕ್ಷೇಮವೇ? ಹಾ ತಂದೆ ತಾಯಿಯರು ಸುಖಿಗಳೇ? ಹಾ ಸಮಸ್ತ ಯಾದವರು ಕುಶಲಿಗಳೇ? ಹಾ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮಾವ ಕಂಸರಾಯ ಕ್ಷೇಮದಿಂದ ಇದ್ದಾನೆಯೇ? ಹಾ ಕೇಳಿ ತಿಳಿಯುವ ಕಾತುರ. ಎಲ್ಲವನ್ನೂ ನನಗೆ ಹೇಳುತ್ತೀಯಾ? ಶ್ರೀಪತಿಯ ಗರಿಯದೊಲಬೇಕಿವೆಯನ್ನ ಶ್ರೀಪತಿಯ ಗರಿಯದೊಲಬೇಕಿವೆಯನ್ನ ಶಾಪದೋತ್ಸವವೆಂದು ಮಾವ ಶಾಪದೋತ್ಸವವೆಂದು ಮಾವ ಗೋಪಾಲ ಬರಲಿ ಗೋಪಾಲ ಬರಲಿ ಗೋಪಾಲ ಬರಲಿ ಮಧುರಾಪುರಗೆ ಎಂಬ ನಿರೂಪಯ ತಟ್ಟಿದನು ದೇವ ಕೃಷ್ಣ, ಅಜ್ಜ. ಏನಿದು ನಿನ್ನ ಲೀಲೆ? ಹ ನೀನು ದರೆಗಿಳಿದು ಬಂದ ದೇವರ ದೇವನಾದರೂ ಹ ಲೌಕಿಕರ ಹಾಗೆ ಅಕ್ಕರೆಯಿಂದ ವಿಚಾರಿಸುತ್ತಿರುವೆ. ಹ ನನ್ನಿಂದ ತಿಳಿಯುವ ಅಪೇಕ್ಷೆಯೇ ದೇವಾ? ಹ ಆಗಲಿ. ಹ ನಿನ್ನಿಂದ ಮರಣವೆಂದು ಅರಿತ ಕಂಸ ಹ ನಿನ್ನ ತಂದೆ ತಾಯಿಗಳ ಸಹಿತ ಅನೇಕ ಯಾದವರನ್ನು ಸೆರೆಮನೆಗೆ ಅಟ್ಟಿಸಿದ. ಹ ತನ್ನ ತಂದೆ ತಾಯಿಗಳನ್ನು ಸೆರೆಮನೆಗೆ ತಳ್ಳಿದ. ಅವನಿಗೆ ಉಳಿದವರು ಯಾವ ಲೆಕ್ಕ ಹೇಳು? ಹ ಬಿಲ್ಲ ಹಬ್ಬವೇ ಸಂತೋಷವಾಯಿತು. ಎಂದ ಮಾತನು ಕೇಳಿಗರು ಎಂದ ಮಾತನು ಎಂದ ಮಾತನು ಕೇಳಿಗರು ಎಂದ
ಇದು ಕೃಷ್ಣವಧೆ ಅಲ್ಲ, ಕಂಸವಧೆ. ಹಾ ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ಹೊರಡೋಣವಂತೆ. ನೀನು ನಂದ ಯಶೋದಯರನ್ನು ಕಂಡು ವಿಶ್ರಾಂತಿ ಪಡೆ. ಹಾಗೇ ಆಗಲಿ ದೇವ. ಮಥುರೆಯಿಂದ ಬಿಲ್ಲ ಹಬ್ಬದ ಆಮಂತ್ರಣ ಬಂದ ವಿಚಾರವನ್ನ ನನ್ನ ಅಣ್ಣ ಬಲರಾಮನಿಗೂ ತಿಳಿಸಬೇಕು. ಹಾಗಾಗಿ ಅಣ್ಣ ತೈ 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 ತೈ. ತೈ 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 ತಮ್ಮ, ಅಣ್ಣ ಅವಸರದಿಂದ ನನ್ನನ್ನು ಏಕೆ ಕರೆದೆ? ಅಣ್ಣ, ಮಧುರೆಯಿಂದ ನಮಗೆ ಬಿಲ್ಲ ಹಬ್ಬದ ಆಮಂತ್ರಣ ಬಂದಿದೆ. ಹಾಗಾಗಿ ನಾವು ಅಕ್ರೂರನನ್ನು ಜೊತೆಗೂಡಿಕೊಂಡು ಅಲ್ಲಿಗೆ ಹೋಗಬೇಕಾಗಿದೆ. ಹೊರಡುವುದಕ್ಕೂ ಮುನ್ನ ನಮ್ಮವರಿಗೆಲ್ಲ ಈ ವಿಚಾರವನ್ನು ತಿಳಿಸಬೇಕಾದದ್ದು ನಮ್ಮ ಧರ್ಮ. ಹಾಗಾಗಿ ಎಲ್ಲರನ್ನೂ ಕರೆದು ಹೇಳೋಣವಂತೆ. ಮಿತ್ರರೇ, ನೋಡ ಬನ್ನಿರಿ ಉಗ್ರಸೇನನು ನಿಯತ ದಿನ್ನತಗಳು ಹೆತ್ತ ತಯತ ದಿನ್ನತೈ ತಯತ ದಿನ್ನತ ತಯತ
ಆ ಕಾರ್ಯ ಮುಗಿದ ತಕ್ಷಣ ನೀವೆಲ್ಲ ಖಂಡಿತ ಅಲ್ಲಿಗೆ ಬನ್ನಿ. ನಿಮಗೆಲ್ಲ ಸವಿ ಭೋಜನವನ್ನು ಉಣಿಸುತ್ತೇವೆ. ಸದ್ಯಕ್ಕೆ ನಮ್ಮನ್ನು ಬೀಳ್ಕೊಡಿ. ಅಣ್ಣ, ವೈರಿಯ ಮನೆಗೆ ಹೊರಟವರು ನಾವು. ಯಾವ ಯಾವ ಸಿದ್ಧತೆಗಳು ಆಗಬೇಕೋ ಆಗಲಿ. ತಮ್ಮ, ದದಿ ಮೊದರ ಬಾಂಡಗಳ ದದಿ ಮೊದರ ಬಾಂಡಗಳು ದದಿ ಮೊದರ ಆಟಗಳ ಪಾಠಗಳ ಜಗಡದಿ ಉದಯದೊಳ ಅತಿವೇಗ ತುಂಬಿಸಿ ಜಗಡದಿ ಉದಯದೊಳಗತಿ ಉದಯದೊಳಗತಿ ಬೇಗ ತುಂಬಿಸಿ ಉದದಿಗೆಳೆಯರು ಸಗಿತ ಹೊರಡಲಿ ಉದದಿಗೆಳೆಯರು ಸಗಿತ ಹೊರಡಲಿ ಉದದಿಗೆಳೆಯರು ಸಗಿತ ಹೊರಡಲಿ ಮಧುರೆಗಿನ್ನು ಮುದದಿಗೆಳೆಯರು ಸಗಿತ ಹೊರಡಲಿ ಮಧುರೆಗಿಂದು ತಮ್ಮ, ಅಣ್ಣ, ಮಾವನ ಮನೆಯಾದರೂ ಅದು ನಮಗೆ ವೈರ್ಯ ಮನೆ. ಅಲ್ಲಿ ಅನ್ನ ನಮಗೆ ನಿಷಿದ್ಧ. ಅಲ್ಲಿ ಅನ್ನವನ್ನು ಉಂಡರೆ ನಾವು ಹೊಂಗಿಗೊಳಗಾಗಬೇಕಾಗುತ್ತದೆ. ಆದ್ದರಿಂದ ನಮ್ಮ ಆಹಾರವಾದ ಹಾಲು, ಬೆಣ್ಣೆ, ಮೊಸರು ಮುಂತಾದ ವಸ್ತುಗಳನ್ನು ಒಂದು ಬಂಡಿಯಲ್ಲಿ ತುಂಬಿಸಿಕೊಂಡು ಹೊರಡೋಣ. ಅಕ್ರೂರನ ಜೊತೆಗೆ ಹೊರಡೋಣವಂತೆ. ಏನಾಯ್ತು? ಹೋಗಬೇಡ ಕೃಷ್ಣ, ಹೋಗಬೇಡ. ಏನಾಯ್ತು? ಹೋಗದೀರೆಲವೋ ರಂಗ ಹೋಗದೀರೆಲವೋ ರಂಗ ರಂಗ ಹೋಗದೀರೆಲವೋ
ಕೃಷ್ಣ, ಆದರೆ ಈ ದಿನ ನೀನು ಎಲ್ಲಿಗೋ ಹೊರಟಂತಿದೆ. ಹಾ ನೀನೊಬ್ಬನೇ ಅಲ್ಲ, ನಿನ್ನೊಟ್ಟಿಗೆ ನಿನ್ನಣ್ಣ ಬಲರಾಮನೂ ಹೊರಟಂತಿದೆ. ನಿಮ್ಮೊಟ್ಟಿಗಿರುವ ಈ ವ್ಯಕ್ತಿ ಯಾರು? ಓ ನಾಗಶಯನ, ನಿನ್ನನ್ನು ಬಿಟ್ಟು ಬಾಳಲು ಸಾಧ್ಯವೇ? ಈ ವಿಯೋಗ ಸಹಿಸಲು ಸಾಧ್ಯವೇ? ಕೃಷ್ಣ, ಹಾಗಾಗಿ ನಮ್ಮನ್ನು ಬಿಟ್ಟು ಹೋಗಬೇಡ, ಹೋಗಬೇಡ, ಹೋಗಬೇಡ. ಲೋಲಾಕ್ಷಿಯರೇ, ಲೋಲಾಕ್ಷಿಯರೇ ಕೇಳಿರಿ, ಲೋಲಾಕ್ಷಿಯರೇ, ಲೋಲಾಕ್ಷಿಯರೇ ಕೇಳಿರಿ, ಮರುಗದಿರಿಂದು 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 ಏಳಿದೈರ್ಯ ಮರುಗದಿರಿಂದು ಏಳಿದೈರ್ಯವ ತಾಳಿರಿ, ತಾಳಿರಿ, ಏಳಿರಿ, ತಾಳಿರಿ. ಜಾಲವಲ್ಲಿದು ನಿಮ್ಮ ಪಾಲಿಗೆ, ಜಾಲವಲ್ಲಿದು ಜಾಲವಲ್ಲಿದು ನಿಮ್ಮ ಪಾಲಿಗೆ, ಗೋಕುಲ ಆಲಯದೊಳು ಬಾಳಿರಿ, ಗೋಕುಲದಾಲಯದೊಳು ಬಾಳಿರಿ, ಕೇಳಿಯೊಳಿರಿ, ಗೋಕುಲ ಆಲಯದೊಳು ಬಾಳಿರಿ. ಜಾಲವಲ್ಲಿದು ನಿಮ್ಮ ಬಾಲಿವೆ, ಗೋಕುಲದಾಲಯದೊಳು ಬಾಳಿರಿ, ಕೇಳಿಯೊಳಿರಿ, ಆಲಯದೊಳು ಬಾಳಿರಿ. ಲೋಲಾಕ್ಷಿಯರೇ, ನನ್ನ ಮಾತನ್ನು ಕೇಳಿ, ಹೇಳಿ, ಧೈರ್ಯವನ್ನು ತಾಳಿ. ನಾನೆಂದಾದರೂ ನಿಮ್ಮಲ್ಲಿ ಸುಳ್ಳನ್ನು ಹೇಳಿದ್ದುಂಟಾ? ಇಲ್ಲ. ನಾನೀಗ ನಿಮ್ಮೊಡನೆ ಕೂಡಿರುವುದು ನನಗೂ ಸಂತೋಷವೇ, ಆದರೆ ಕಾರ್ಯನಿಮಿತ್ತ ಹೋಗಲೇಬೇಕಾಗಿದೆ. ನಮ್ಮನ್ನು ಕರೆಯಲು ಬಂದವ ನಮ್ಮ ಮಾವ ಕಂಸನ ಮಂತ್ರಿ, ಸಂಬಂಧದಲ್ಲಿ ನನಗೂ ಅಜ್ಜನೂ ಹೌದು. ನೀವು ಗೋಕುಲದಲ್ಲೇ ಸಂತೋಷದಿಂದ ಇದ್ದು ನನ್ನನ್ನು ಮಧುರೆಗೆ ಕಳುಹಿಸಿಕೊಡಿ. ಬೇಸರ ಆದರಿನ್ನು ಬೇಸರ ಆದರಿನ್ನು ಬೇಸರ ಆದರಿನ್ನು ರಮಿಸಿ ಸಂತೋಷಿಪ ಯಾರೆಮ್ಮನು ರಮಿಸಿ ಸಂತೋಷಿಪ ಯಾರೆಮ್ಮನು ಯಾರೆಮ್ಮನು ಯಾರೆಮ್ಮನು.
ಕೇಶವ ನಮ್ಮನಿ ಅಗಲಿ ಕೇಶವ ನಮ್ಮನಿ ಅಗಲಿ ಹೋದರೆ ಪರದೇಶಿಗಳ ದೇವಯ್ಯೋ ಪರದೇಶಿಗಳ ದೇವಯ್ಯೋ ಕೃಷ್ಣ, ಗೋಪಿಕೆಯರೇ, ಕೃಷ್ಣ, ಇಷ್ಟು ದಿವಸ ನಿನ್ನೊಂದಿಗೆ ಸಂತೋಷದಿಂದ ಕಾಲ ಕಳೆದ ನಮಗೆ ಹಾ. ಒಮ್ಮೆಲೆ ಬೇಸರವಾಗದೆ? ಹಾ. ಕೃಷ್ಣ, ಬೇಸರವಾದರೆ ನಮ್ಮನ್ನು ಸಂತೋಷಿಸಪರ ಯಾರೂ ಇಲ್ಲ. ಹಾ. ನಮ್ಮನ್ನಗಲಿ ನೀ ಪೋದೆಯಾದರೆ ನಾವೆಲ್ಲ ಪರದೇಶಿಗಳಾಗುವೆವು. ಹಾ. ಇದಕ್ಕಾಗಿ ಹರಿಯೇ ನಮ್ಮನ್ನು ನಿನ್ನ ಜೊತೆಯಲ್ಲಿ ಕರೆದೊಯ್ಯು. ಗೋಪಿಕೆಯರೇ, ಹೋಗಿ ಬರುವೆ ಗೋಪ ನಾಗವೇಣಿಯದೆ ಹೋಗಿ ಬರುವೆ ಗೋಪ ನಾಗವೇಣಿಯರೆ ಹೋಗಿ ಬರುವೆ ಗೋಪ ನಾಗವೇಣಿಯರೆ ಚೆನ್ನಾಗಿ ಮಮತೆ ಪೂರ್ಣವಾಗಿರಲಿ ಚೆನ್ನಾಗಿ ಮಮತೆ ಪೂರ್ಣ ಆಗಿರಲಿ ಜಾಗು ಮಾಡದೆ ಈಗ ಬೇಗ ನಿಂತಲ್ಲಿ ಎನ್ನ ಸಾಗಿಸಿ ಜಾಗು ಮಾಡದೆ ಈಗ ಬೇಗ ನಿಂತಲ್ಲಿ ಎನ್ನ ಸಾಗಿಸಿ ಪತಿಗಳ ಕೂಡೆ ಹೋಗಿದೆ ಪತಿಗಳ ಕೂಡೆ ಹೋಗಿದೆ ಈಗುವುದು ದುರಿತವ್ಯವೆಲ್ಲವೂ ಆಗುವುದು ರದ್ರೋಗ ಈಗುವುದು ದುರಿತವ್ಯವೆಲ್ಲವೂ ಆಗುವುದು ರದ್ರೋಗ ಮಂಗಲವಾಗುವುದು ಲೇಸಾಗಿ ಗರುಜಿತರಾಗಿ ಕಳುಗಿರಿಗೀಗ ಮಧುರೆಗೆ ಹೋಗಿ ಬರುವೆ ಗೋಪನಾಗ ಬೆಡಿಯರೆ ಚೆನ್ನಾಗಿ ಮಮತೆ ಪೂರ್ಣವಾಗಿರಲಿ ಗೋಪಿಕೆಯರೇ, ನೀವೆಲ್ಲ ಮರುಗುವುದು ಯಾಕೆ? ನಾನು ಇವತ್ತು ಮಧುರೆಗೆ ಹೋಗಿ ನಾಡಿದ್ದು ಪುನಃ ಇಲ್ಲಿಗೆ ಬರುತ್ತೇನೆ. ಅಲ್ಲಿಯ ತನಕ ನೀವು ನಿಮ್ಮವರೊಳಗೆ ಬೆರೆತು ನಿಮ್ಮ ಮನೆಗಳಲ್ಲಿ ಸಂತೋಷದಿಂದಿರಿ. ಈಗ ನನ್ನನ್ನು ಮಧುರೆಗೆ ಕಳುಹಿಸಿಕೊಡಿ. ಕೃಷ್ಣ, ಹಾ, ಇವತ್ತು ಮದುವೆಗೆ ಹೋಗಿ ನಾಡಿದ್ದು ಬರುತ್ತೀಯಲ್ಲ? ಖಂಡಿತ ಬಂದೇ ಬರುತ್ತೇನೆ. ನಾವು ನಿನ್ನನ್ನೇ ಕಾಯುತ್ತಿರುತ್ತೇವೆ. ಆಗಲಿ. ಹೋಗಿ ಬಾ ಕೃಷ್ಣ, ಹೋಗಿ ಬಾ. ಜಯ ಕೃಷ್ಣ ಮುಕುಂದ ಮುರಾರೇ ಜಯ ಕೃಷ್ಣ ಮುಕುಂದ ಮುರಾರೇ ಜಯ ಕೃಷ್ಣ ಮುಕುಂದ ಮುರಾರೇ ಏಳು ಮುಂದೆ
ಎನ್ನ ಮಡದಿ ಮಕ್ಕಳನ್ನು ಸಹಿತ ಅಡಿಗೆ ನಮಿಪೇನೆ ಎನ್ನ ಮಡದಿ ಮಕ್ಕಳನ್ನು ಸಹಿತ ಅಡಿಗೆ ನಮಿಪೇನು. ಕೃಷ್ಣ, ಮಧುರೆವರೆಗೂ ಬಂದಿದ್ದೀರಿ. ನನಗೊಂದು ಆಸೆ. ಏನು? ನನ್ನ ಮನೆವರೆಗೂ ಬಂದು ನನ್ನ ಆತಿಥ್ಯವನ್ನು ಸ್ವೀಕರಿಸಿ ನನ್ನನ್ನು ನಮ್ಮವರನ್ನು ಪುನೀತರನ್ನಾಗಿ ಮಾಡಲಾರೆಯಾ? ಅಜ್ಜ, ಖಂಡಿತ ಬರುತ್ತೇನೆ. ಆದರೆ ಈಗ ಬರುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ಮಾವ ಕಂಸನ ವಧೆ ಆದ ಮೇಲೆ ನಮ್ಮವರನ್ನೆಲ್ಲ ಬಂಧ ಮುಕ್ತರನ್ನಾಗಿಸಿ ಪುನಃ ಬಂದು ನಿಮ್ಮನ್ನು ಕಾಣುತ್ತೇನೆ. ಈಗ ಅಪ್ಪಣೆ ಕೊಡು. ಹಾಗೆ ಆಗಲಿ ದೇವ. ಹೆದರಗತ್ತೆಯ ಏರದ ಬಂದರು ಬೇಸರಿಲ್ಲದೆ ಕಳದ ಜಗ ಎತ್ತದಿನ್ನತ್ತ. ಹೆದರಗತ್ತೆಯ ಏರುತ್ತ ಬಂದನು ಹೆದರಗತ್ತೆಯ ಏರುತ್ತ ಬಂದನು ಬೇಸರಿಲ್ಲದೆ ಕಳದ ಜಗ ಎತ್ತದಿನ್ನತ್ತ. ಓಯ್ ಸ್ವಾಮಿ ನಮಸ್ಕಾರ. ನಮಸ್ಕಾರ. ನಾವೇನು ಸಾಮಾನ್ಯರಲ್ಲ. ಯಾವನ? ರಾಜ ರಜಕ. ಓ ಮಡಿವಾಳ. ಸ್ವಲ್ಪ ಬಾಯಿ ಮುಚ್ಚಿ. ಯಾಕ? ಏನು ಅಷ್ಟು ಅಗ್ಗವಾಗಿ ಮಡಿವಾಳ ಎಂದಿರಲ್ಲ. ನಿಮ್ಮ ಮುಗಿನಿಂದ ಉದುರು ಬಿದ್ದವರೇನು? ಅಲ್ಲಪ್ಪ ಸ್ವಾಮಿ, ನಾವು ಸ್ವಾಮಿ ಒಂದು ಕಾಲಕ್ಕೆ ನಾವು ಅರಸರೇ. ಬ್ರಹ್ಮದೇವ ಬರೆದ ಪುಸ್ತಕದಲ್ಲಿ ನಮ್ಮನ್ನು ಅರಸ ಅಂತ ಬರೆದಿದ್ದ. ನಮ್ಮ ಹಿರಿಯರು ಆ ಪುಸ್ತಕವನ್ನು ತೆಗೆದು ಅಟ್ಟದ ಮೇಲಿಟ್ಟರು. ಕೆಲವು ಕಾಲದ ನಂತರ ಆ ಪುಸ್ತಕವನ್ನು ತೆಗೆದು ನೋಡಿದರೆ ನಮ್ಮ ವೈರಿಗಳಾದ ಗೆದ್ದಲು ಹುಳುಗಳು ರಕಾರಕ್ಕೆ ಹಿಡಿದವು. ಅಲ್ಲಿಂದ ಮುಂದೆ ಅಗಸ ಎಂದಾದದ್ದು. ಸ್ವಾಮಿ, ನಾವು ಹುಟ್ಟಿದ ಮನೆಗೂ ಬೇಕು, ಸತ್ತ ಮನೆಗೂ ಬೇಕು. ಹುಟ್ಟಿದವನಿಗೆ ಬೇಕು, ಸತ್ತ ಮನೆಗೂ ಬೇಕು. ಒಂದು ಜಾತಿ ಸಗಣಿ ಇದ್ದ. ನಾವೇನು ಕಡಿಮೆಯವರಲ್ಲ ಸ್ವಾಮಿ. ಅರಸರಿಗೂ ಅಗಸರಿಗೂ ಬಹಳ ವ್ಯತ್ಯಾಸವಿಲ್ಲ. ಅವರು ಏರುವುದು ಸಿಂಹಾಸನ, ನಾವೇರುವುದು ಶಿಲಾಸನ. ಯಾವುದು ಗಟ್ಟಿ ಸ್ವಾಮಿ? ಅವರ ಒಲಗ ಆಸ್ಥಾನದಲ್ಲಿ, ನಮ್ಮದು ಹಳೆ ಬದಿಯಲ್ಲಿ. ಓಯ್ ಸ್ವಾಮಿ, ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದರೆ ನಮ್ಮ ಅರಸ ಓಲಗ ಕೊಡುವಾಗಿಲ್ಲ. ಯಾಕೆಂದರೆ ಅವರ ಬಟ್ಟೆ ಎಲ್ಲ ನಮ್ಮಲ್ಲೇ ಉಂಟು. ಹಾಗಿದ್ರೆ ಅವರಿಗೆ ಈಗ ಬಟ್ಟೆ ಇಲ್ಲೋ? ನಿಮಗೆ ಒಂದೇ ಜೊತೆ ಬಟ್ಟೆ ಇಲ್ಲ ಅವರಿಗೆ. ಬರುತ್ತೇವೆ ಸ್ವಾಮಿ. ಎಲ್ಲ ಮಕ್ಕಳೇ, ನಿಮ್ಮ ಮುಖದಲ್ಲೇನು ಕಣ್ಣು ಇಲ್ಲವ? ಕೇಳುವ ನೀನು ಯಾರ? ರಾಜ ರಜಕ. ಓ ಮಡಿವಾಳ. ಯಾರಯ್ಯರ ಜಗ ನೀನಿಲ್ಲ ನೋಡಿದ, ಯಾರಯ್ಯರ ಜಗ ನೀನಿಲ್ಲೋ 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 ನೋಡಿದ, ತೋರುವಿ ಮಾಡಿ ಭಕ್ತ ಇವುದು ಮತ್ತ, ತೋರುವಿ ಮಾಡಿ ಭಕ್ತ ಇವುದು ಮತ್ತ. ಸೇರು ನಿನ್ನಾಲಯ ಬೇಗನೆ ಬರುವುದು, ಸೇರು ನಿನ್ನಾಲಯ ಬೇಗನೆ ಬರುವುದು. ಮೀರಿದರಿ ಮಾತು ಕೇಳು ಬಂದಬಹುದು, ಮೀರಿದರಿ ಮಾತು ಕೇಳು ಬಂದಬಹುದು. ಯಾರಯ್ಯ ಯಾರಯ್ಯರ ಜಗ ನೀನಿಲ್ಲೋ ನೋಡಿದ. ಅಯ್ಯ ಮಡಿವಾಳ. ಮರ್ಯಾದೆ ಮರ್ಯಾದೆ ಇರಲಿ. ಮಡಿವಾಳ ರೇ. ಮಡಿವಾಳ ರೇ. ಏನು? ನಾವು ನಮ್ಮ ಮಾವ ಕಂಸನನ್ನು ಕಾಣುವುದಕ್ಕೆ ಬಂದವರು. ನಮ್ಮ ಬಟ್ಟೆಗಳೆಲ್ಲ ಮಲಿನವಾಗಿವೆ. ನಿನ್ನಲ್ಲಿರುವ ಮಡಿ ವಸ್ತ್ರಗಳನ್ನು ನಮಗೆ ಕೊಡು, ಅಲ್ಲದಿದ್ದರೆ ಪೆಟ್ಟು ಬಿದ್ದಿತ್ತು. ಎಳೆಯ ಬಾಲರದ
ತೊಡುವುದಲ್ಲ. ಒಳ್ಳೆಯ ಮಾತಿನಲ್ಲಿ ತೊಡಗಿ ಅತ್ತ. ಅರಿಯೇಯರ ಜಗ ನಿನ್ನರಸ ಕೌಸನಿಗೆ ಅರಿಯೇಯರ ಜಗ ನಿನ್ನರಸ ಕೌಸನಿಗೆ ತರಳರಾವೋ ಬಯರು ಬಳಿಯಂದಿರಾಗೆ ತರಳರಾವೋ ಬಯರು ಬಳಿಯಂದಿರಾಗೆ ಪರಮ ಬಾಂಧವ್ಯವು ಉಡುಗೆಯ ಕೊಟ್ಟು ಪರಮ ಬಾಂಧವ್ಯವು ಉಡುಗೆಯ ಕೊಟ್ಟು ತೆರಳದಿದ್ದರೆ ತಿಂಬೆ ಮೊದಲನೇ ಪೆಟ್ಟು ತೆರಳದಿದ್ದರೆ ತಿಂಬೆ ಮೊದಲನೇ ಪೆಟ್ಟು ಅಯ್ಯ ಅಗಸ, ನಿನಗೆ ವಿಷಯವೇ ಗೊತ್ತಿಲ್ಲವಲ್ಲ. ನಾವು ಅನ್ಯರಲ್ಲ, ಸಾಮಾನ್ಯರೂ ಅಲ್ಲ. ನಿನ್ನ ರಸಕಂಸನಿಗೆ ನಾವು ಒಳಿಯಂದಿರು. ಒಳ್ಳೆಯ ಮಾತಿನಲ್ಲಿ ಈ ಬಟ್ಟೆಗಳನ್ನು ಕೊಟ್ಟರೆ ಒಳಿತು, ಅಲ್ಲದಿದ್ದರೆ ಪರಿಣಾಮ ಕೆಟ್ಟದಾಯಿತು. ಮಕ್ಕಳು ನಾವು. ಸುಮ್ಮನೆ ನನ್ನ ಕೈಯಿಂದ ಪೆಟ್ಟು ತಿಂದು ಸಾಯಬೇಡಿ. ನೊರೆ ಜನ ಹೊಸಕಿ ಹಾಕುವಂತ ಹೊಸಕಿಯನ್ನು ಮಕ್ಕಳೆಂದು ಬಿಡುತ್ತೇನೆ. 4 ಕಾಲ ಬದುಕಿ ಸಾಯಿರಿ, ದಾರಿ ಬಿಡಿ. ಎಂತದ ಯಾರದ ಎಲ್ಲುಂಟ? ನನ್ನ ಹತ್ರ ಇಲ್ಲ. ಗಂಟುಕೊಡ ನನ್ನ ಹತ್ರ ಇಲ್ಲ. ಗಂಟುಕೊಡ ಇಲ್ಲ. ಕೈ ಕಾಣಿಸ, 2 ಕೈ ಕಾಣಿಸ, 2 ಕೈ ಕಾಣಿಸ. ಮತ್ತೊಂದು ಕೈ ತಿರುಗು ತಿರುಗು ತಿರುಗು. ನೀ ತಿರುಗ, ನೀ ತಿರುಗ.
ಇನ್ನೂ ಕೂಡ ವರ್ತಮಾನ ತಿಳಿಯಲಿಲ್ಲ. ಶುಭವಾಗಲಿ. ಲಾಲಿಸಿ ಕೇಳು ಕೌಸರಾಯ, ಲಾಲಿಸಿ ಕೇಳು ಕೌಸರಾಯ, ಲಾಲಿಸಿ ಕೇಳು ಕೌಸರಾಯ. ಬೆದರದಿರೋ 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 ನೀನು, ಲಾಲಿಸಿ ಕೇಳು ಕೌಸರಾಯ. ಬಂದರು ಬಲರಾಮಕೃಷ್ಣರು ಬಂದರು. ಏನು ಮಾಡಿದರು? ರಾಜ ರಜಕನನ್ನು ಕೊಂದರು. ಆಮೇಲೆ ಕುಬ್ಜೆ ಡೊಂಕನ್ನು ತಿದ್ದರು. ಆಮೇಲೆ ಮದ್ದಾನೆಯನ್ನು ಕೊಂದರು. ಮುಂದೇನು ಮಾಡಿದರು? ಶಸ್ತ್ರಾಗಾರವನ್ನು ಪ್ರವೇಶ ಮಾಡಿ ಪೂಜಿಸಿದ್ದ ಧನಸನ್ನು ಮುರಿದರು. ಒಡೆಯ ಮುಂದೊತ್ತಿ ಬರುತ್ತಿದ್ದಾರೆ, ಮುಂದೊತ್ತಿ ಬರುತ್ತಿದ್ದಾರೆ. ನೀನು ಹಾಕು, ನಾನು ನೋಡಿಕೊಳ್ಳುತ್ತೇನೆ. ಧೂತ ಕಂಸದ ಹೃದಯ ಸ್ತಂಭಿಸಲು, ಧೂತ ಕಂಸದ ಹೃದಯ ಸ್ತಂಭಿಸಲು ಸ್ತಂಭಿಸಲು ಸ್ತಂಭಿಸಲು. ಗೋವಳರ ವರ್ತಮಾನ ಕೇಳಿ, ಗೋವಳರ ವರ್ತಮಾನವ ಕೇಳಿ ಚಿತ್ತದಲ್ಲಿ ಕೊಡುವುದು. ಗೋವಳರ ವರ್ತಮಾನವ ಕೇಳಿ ಚಿತ್ತದಲ್ಲಿ ಕೊಡುವುದು. ಯಂತ್ರ ಬರೆಸಿದೆನೆ ವ್ಯರ್ಥ. ಬರಿಸಿದನೆಗೆ ಶಿವ ಶಿವ ಅದ್ಭುತವೋ 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 ಪೃಥ್ವಿ ನಡುಗುತ್ತಿರುವುದು. ಏನಾಶ್ಚರ್ಯ! ನೋಡಿದರೆ ಸಣ್ಣ ಬಾಲಕರು, ಆದರೆ ಅವರ ದಾಸ್ಯವೇ ಕೇಳಿ ನನ್ನ ಹೃದಯವೇ ನಡುಗಿತು. ಒಂದು ಕ್ಷಣ ರಾಜ ರಜಕನನ್ನ ಕೊಂದರು, ಕುಬ್ಜೆಯ ಡೊಂಕನ್ನ ತಿದ್ದರು, ಮದ್ದಾನೆಯನ್ನ ಮಡುಹಿದರು, ಶಸ್ತ್ರಾಗಾರವನ್ನ ಪ್ರವೇಶಿಸಿ ಪೂಜಿಸಿಟ್ಟ ಧನಸ್ಸನ್ನ ಮುರಿದರು. ಸಾಮಾನ್ಯ ಗೋವಳರು ಎಂಬುದಾಗಿ ಇವರನ್ನ ಭಾವಿಸಿದ್ದೇ ತಪ್ಪಾಯಿತೆ. ಬೀದಿಯಲ್ಲಿ ಹೋಗುತ್ತಿರುವಂತ ಮಾರಿಯನ್ನ ಮರೆಗೆ ಕರೆದಂತಾಯಿತೆ. ಛೇ, ಶಿವ ಶಿವ, ಏನು ಮಾಡಲಿ ನಾನು? ಛೇ, ನಾನೇನು ಸಾಮಾನ್ಯನೇ? ನಾಳೆ ಅವರನ್ನ ವಿಚಾರಿಸಿಕೊಂಡರಾಯ್ತು. ರಾತ್ರಿ ಕಾಲ ನಿದ್ದೆ ಬಿಟ್ಟರೆ ಬುದ್ಧಿ ಕೆಡುತ್ತದೆ, ಬುದ್ಧಿ ಕೆಟ್ಟರೆ ಕಾರ್ಯವೂ ಕೆಡುತ್ತದೆ. ಹಾಗಾಗಿ ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತೇನೆ. ಈ ಪರಿಯಿಂದಳಲು ತಬಯವು, ಈ ಪರಿಯಿಂದಳಲು ತಬಯದು. ಈ ಪರಿಯಿಂದಳಲು ತಬಯದೊಳು ಶ್ರೀಪತಿಯ ನೆನೆ ನೆನೆದು ನೆನೆ ನೆನೆದು ನೆನೆ ನೆನೆದು ಸತ್ಯಾಗ್ರಹದಿ ತಾಪವಡಿಸಿ ಕನಸಿನೋಳ್ ಲೋಲನ
ಪ್ರಯಾಣಿಸುತ್ತಾ ಇರುವಾಗ ದುಸ್ವಪ್ನವನ್ನ ಕಂಡೆ. ಏನ ಮಾಡಲಿ ನಾನು ಈ ದುಸ್ವಪ್ನದಿಂದ? ಈ ಸ್ವಪ್ನದ ಅನುಭವವನ್ನ ಯೋಚಿಸಿಕೊಂಡರೆ ಧಾರಾಕಾರವಾಗಿ ಮೈಯಿಂದ ಬೆವರು ಹರಿಯುತ್ತಾ ಇದೆ. ನನ್ನ ಜಂಘಾಬಲವೇ ಉಡುಗಿ ಹೋದಂತಹ ಅನುಭವ ನೆನಪಿಸಿಕೊಂಡರೆ ಕಣ್ಣು ಕಟ್ಟಲಿದ್ದಂತಹ ಅನುಭವ. ಈ ಕರಾಳ ರಾತ್ರಿಯಲ್ಲಿ ಸ್ವಪ್ನದ ಅನುಭವ. ನೆತ್ತಿಗೆ ತೈಲವನ್ನು ನೆತ್ತಿಗೆ ಎಣ್ಣೆಯನ್ನು ಬಳಸಿಕೊಂಡಂತಹ ದೃಶ್ಯ. ಸಾಲದಕ್ಕೆ ಅಡಿಯಿಂದ ಮುಡಿಯವರೆಗೂ, ಮುಡಿಯಿಂದ ಅಡಿಯವರೆಗೂ ಕೆಂಪು ಮಣ್ಣನ್ನು ಮೆತ್ತಿಕೊಂಡು ಕೆಂಪು ದಾಸಾಳ ಮಾಲೆಯನ್ನ ಕೊರಳಿಗೆ ಹಾಕಿ ದಿಕ್ಕಿಲ್ಲದ ದೇಸಿಗರಂತೆ ಬೆತ್ತಲಾಗಿ ಕತ್ತೆಯನ್ನೇರಿ ದಕ್ಷಿಣಾಭಿಮುಖವಾಗಿ ಹೊರಟಿರುವಂತಹ ದೃಶ್ಯ. ಈ ನಿರ್ಜನವಾದಂತಹ ಪ್ರದೇಶದಲ್ಲಿ ನರಿಗಳ ಮತ್ತು ಗೂಬೆಗಳ ಕರ್ಕಶವಾದಂತಹ ಕೂಗು. ಈ ಕರಾಳ ರಾತ್ರಿಯಲ್ಲಿ ದೂರದಲ್ಲಿ ಏನಿದು? ಉರಿವುದು ಒಂದೇ ದೀಪ, ಉರಿವುದು ಒಂದೇ ಬೆಳಕಿಗಾಗಿ ಹಚ್ಚಿರುವಂತಹ ಒಂದು ದೀಪ ಉರಿಯುತ್ತಾ ಇದೆಯಲ್ಲ. ನೋಡುತ್ತಲಿದ್ದಂತೆ
ಎರಡಾಗಿ ಅಲ್ಲ ಮೂರಾಗಿ ಅಲ್ಲ ನಾಲ್ಕಾಗಿ ತೋರುತ್ತಾ ಇದೆ. ಈ ಬೆಳಕಿನ ಛಾಯೆಯಲ್ಲಿ ಕೃಷ್ಣ ಬಲರಾಮರು ಬಂದಂತೆ ಕಾಣುತ್ತಾ ಇದೆಯಲ್ಲ, ಅವರನ್ನ ಕುತ್ತಿಕೊಳ್ಳುವೆ. ಭ್ರಮೆ. ಮಲಗುವ ಪೂರ್ವದಲ್ಲಿ ಜೀವಿಯು ಯಾವ ಯೋಚನೆಯಲ್ಲಿ ಮಲಗುತ್ತಾನೋ ಅದೇ ಸ್ವಪ್ನದ ರೂಪದಲ್ಲಿ ಕಾಣುತ್ತದೆ. ಕೃಷ್ಣ ಬಲರಾಮರ ಯೋಚನೆಯಲ್ಲಿ ಮಲಗಿದ್ದೆ, ಅದೇ ಸ್ವಪ್ನದ ರೀತಿಯಾಗಿ ಕಾಣಿದೆ. ನೋಡುತ್ತಾ ಇದ್ದಂತೆ ಭಕ್ತಿ ಭಾವದಿ ಹರನ ಪೂಜಿಸಿ ಭಕ್ತಿ ಭಾವದಿ ಹರನ ಪೂಜಿಸಿ ಓಂ ನಮಃ ಶಿವಾಯ. ನೋಡುತ್ತಲಿದ್ದಂತೆ ಬಾಲ ಭಾಸ್ಕರ ಮೇಲೆತ್ತು ಬರುತ್ತಾ ಇದ್ದಾನೆ. ನಿತ್ಯ ಕರ್ಮವನ್ನ ಪೂರೈಸಿ ಶುಚಿಯಾಗಿ ಆರಾಧ್ಯ ದೈವನಾದಂತ ಪರಮೇಶ್ವರನ್ನ ಭಕ್ತಿಭಾವದಿಂದ ಪೂಜಿಸುತ್ತಾಯಿತು. ಸಭೆಗೆ ಹೊರಡುವ ಸಮಯ. ಯಾರಲ್ಲಿ ಚಾಣೂರ ಮುಷ್ಟಿಕರು? ಸಭೆಗೆ ಬರುವ ಕೃಷ್ಣ ಬಲರಾಮರನ್ನ ದ್ವಾರದಲ್ಲಿಯೇ ಗುದ್ದಿಕೊಳ್ಳಿ. ಪ್ರಭು, ಶುಭವಾಗಲಿ.
ಕಂಸನನ್ನು ಕಾಣಲು ಬಂದವರು ನಾವು. ಅವನೇ ನಮ್ಮನ್ನು ಕರೆಸದ್ದು. ಹಾಗಾಗಿ ದಾರಿ ಬಿಡು. ದೊರೆ ನಿನ್ನ ಪೊರಿಸಿದೋ, ನಿನ್ನ ಕಲಿತರೆ, ಎಲೆ ಬಾಲಕರೇ, ನಮ್ಮೊಡ ನಿಮ್ಮನ್ನು ಕರೆಸಿದ್ದೀನಿ ಕೊಲ್ಲಲೆಂದು. ಆಯುಧ ಸಲ್ಲದು, ಬರೀ ಕೈಯಲ್ಲೇ ನಮ್ಮಲ್ಲಿ ಹೋರಾಡಿ ನಿಮ್ಮ ಪರಾಕ್ರಮವನ್ನು ತೋರಿಸಿ ಬನ್ನಿ ಯುದ್ಧಕ್ಕೆ. ಅಡವಿಯೋಳು ಗೋವುಗಳನ್ನು ಬಿಡದೆ ಕಾವಗೊಲ್ಲರು, ಅಡವಿಯೋಳು ಗೋವುಗಳನ್ನು ಬಿಡದೆ ಕಾವಗೊಲ್ಲರು, ಗೋವು ಬಿಡದೆ ಕಾವಗೊಲ್ಲರುಡುಗ, ಹುಡುಗರೊಡನೆ ಯುದ್ಧ ತರವೇ ಮಲ್ಲರೊಡೆಯ ಮುಷ್ಟಿಗ, ಹುಡುಗ ಒಡನೆ ಯುದ್ಧ ತರವೇ ಮಲ್ಲ ಒಡೆಯ ಮುಷ್ಟಿಗ, ಒಡನೆ ಯುದ್ಧ ತರವೇ ಮಲ್ಲರೊಡೆಯ ಮುಷ್ಟಿಗ. ಅಯ್ಯ ಮುಷ್ಟಿಕ, ಮಲ್ಲ ಯುದ್ಧವನ್ನು ಬಲ್ಲವರಲ್ಲ ನಾವು. ಅಡವಿಯಲ್ಲಿ ಗೋವುಗಳನ್ನು ಕಾಯುವ ಗೊಲ್ಲ ಹುಡುಗರು ನಾವು. ಮಹಾಮಲ್ಲರಾದ ನಿಮಗೆ ನಮ್ಮೊಡನೆ ಯುದ್ಧ ತರವೇ. ಹಾಗಾಗಿ ದಾರಿ ಬಿಡಿ. ನಿಮಗೆ ದಾರಿ ಬಿಡ ನಾವು ಕೊಲ್ಲಲು ಬಂದವರು. ದೈತ 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 ಅಣ್ಣ, ಇನ್ನು ಕಂಸನನ್ನು ಕೊಲ್ಲುವುದೊಂದೇ ಬಾಕಿ. ಹಾಗಾಗಿ ಅತ್ತ ತೆರಳೋಣ. ಆತ್ಮೀಯ ಯಕ್ಷಗಾನ ಬಂಧುಗಳೇ, ಇನ್ನು ಕೇವಲ 10ರಿಂದ 15 ನಿಮಿಷದ ಪ್ರಯೋಗ ಮಾತ್ರ ಇರುತ್ತದೆ. ಅಂತಿಮ ಹಂತದ ದೃಶ್ಯ ಬಹಳ ಅದ್ಭುತವಾಗಿ ಮೂಡಿಬರಲಿದೆ. ತಮ್ಮ ಸುಂದರವಾದ ಚಪ್ಪಾಳೆಯ ಮೂಲಕ ಎಲ್ಲರನ್ನ ಗೌರವಿಸುವ ಜೊತೆಗೆ ಗುರುಗಳನ್ನು ಗೌರವಿಸುವುದು ಕೂಡ ನಮ್ಮ ಆದ್ಯ ಕರ್ತವ್ಯ ಎನ್ನುವುದರಲ್ಲಿ ಇಷ್ಟು ಹೊತ್ತಿನ ತನಕ ತಾವೆಲ್ಲರೂ ಬಹಳ ಶಾಂತ ರೀತಿಯಿಂದ ಮಕ್ಕಳನ್ನು ಪ್ರೋತ್ಸಾಹಿಸಿ ಕೂತಿದ್ದಕ್ಕೆ ತುಂಬು ಹೃದಯದ ಧನ್ಯವಾದವನ್ನು ಕೂಡ ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮದ ಗುರುಗಳಾಗಿ ಆಗಮಿಸಿರುವಂತಹ ಶ್ರೀಯುತ ಗಜಾನನ್ ಹೆಗಡೆ ಧರ್ಮಶಾಲೆ ಹಾಗೂ ದಯವಿಟ್ಟು ಅವರು ವೇದಿಕೆಗೆ ಬರಬೇಕು. ಚಂಡೆ ಮೃದಂಗದಲ್ಲಿ ತಮ್ಮದೇ ಆದ ಹೊಸ ರೀತಿಯ ಕೈಚಳಕವನ್ನು ತೋರಿ ಮಕ್ಕಳ ಹೆಜ್ಜೆಗೆ ತಕ್ಕಂತೆ ಚಂಡೆ ಮೃದಂಗವನ್ನು ಬಾರಿಸುವಂತಹ ಕಲಾಗಾರಿಕೆಯನ್ನು ಕಲಿಸಿರುವಂತಹ ಶ್ರೀಯುತ ಸುಬ್ರಹ್ಮಣ್ಯ ಭಟ್ ಮತ್ತು ಮಂಜುನಾಥ್ ಕಡ್ತೋಕ ಇವರು ಕೂಡ ವೇದಿಕೆಗೆ ಬರಬೇಕು. ಜೋರಾದ ಚಪ್ಪಾಳೆಯ ಮುಖಾಂತರ ಅವರನ್ನು ಪ್ರೋತ್ಸಾಹಿಸಿ ಗೌರವಿಸಿ. ವಿಶೇಷ ಗೌರವವಾಗಿ ನಮ್ಮ ಉತ್ಸಾಹಿ ಆಂಜನೇಯ ಸಮಿತಿಯ ಸದಸ್ಯರುಗಳು ಅವರನ್ನು ಗೌರವಿಸ್ತಾ ಇದ್ದಾರೆ. ಹಾಗೂ ನಮಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಾಕಷ್ಟು ರೀತಿಯ ಸಹಾಯ ಸಹಕಾರವನ್ನು ತಾವೆಲ್ಲರೂ ನೀಡಿದ್ದೀರಿ. ಈ ಒಂದು ರಂಗ ಸಜ್ಜಿಕೆಯನ್ನು ಕೂಡ ಭವ್ಯವಾಗಿ ನಿರ್ಮಿಸಿ ಪ್ರತಿ ಹಂತದಲ್ಲೂ ಕೂಡ ಲೈಟಿಂಗ್ ಪೂರ ಸಂಪೂರ್ಣವಾಗಿ ಉತ್ತಮವಾಗಿ ನೀಡಿರುವಂತಹ ಶ್ರೀಯುತ ಕೃಷ್ಣ ಹೊಸಾಡ ಇವರಿಗೂ ಕೂಡ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಸಮಸ್ತ ಊರ ನಾಗರಿಕರ ಪರವಾಗಿ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ. ಇನ್ನು ಕಡಿಮೆ ಸಮಯದಲ್ಲಿ ಬಹಳ ಅದ್ಭುತವಾದ ಸುಂದರವಾದ ಒಂದು ದೃಶ್ಯ ತಮ್ಮ ಮುಂದೆ ತೆರೆ ಕಾಣಲಿದೆ. ನಿಮ್ಮ
ಪ್ರೋತ್ಸಾಹದ ಚಪ್ಪಾಳೆ ನಮಗೆ ಶ್ರೀರಕ್ಷೆ. ಈ ಒಂದು ಕಾರ್ಯಕ್ರಮದ ಎಲ್ಲ ರೀತಿಯ ಸಹಾಯ ಸಹಕಾರ ನೀಡಿರುವಂತಹ ತಮಗೆಲ್ಲರಿಗೂ ಕೂಡ ಹೃದಯ ಸ್ಪರ್ಶಿಯಾದಂತಹ ಧನ್ಯವಾದವನ್ನು ಅರ್ಪಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ತಯಾರಿಯಾಗೋಣ. ಧನ್ಯವಾದಗಳು. ಮಲ್ಲ ಕಂಸನ ತೊಡೆಯನ್ನೇರುವಷ್ಟು ಧೈರ್ಯವ ನಿನಗೆ? ಸಲುಗೆ ತೋರಿದರೆ ಎಚ್ಚರ, ದೂರ ನಿಲ್ಲು, ಹೊತ್ತು ಕೊಲ್ಲುವೆ ನಿನ್ನನ್ನ. ಮಲೆತು ನಿಲುವೆ ಏಕೆ ಮಾವ ಅಳಿಯರಲ್ಲವೇ?
ಆದರೆ ಹಾ. ಮಾವ ನೀನು ಈ ರೀತಿ ಕೋಪಗೊಳ್ಳುವುದೇ ಹ್ಮ್. ನಮಗೆ ಭಯವಾಗುವುದಿಲ್ಲವೇ? ಏಕೆ ಈ ರೀತಿ ಮಾಡುವೆ ಮಾವ? ಮಾವ ನೀನು ಈ ರೀತಿ ಮಾಡುವುದು ಸರಿಯೇ? ಕೆಲ ಕೃಷ್ಣ ಬಗುಳ ಬೇಡ ಗವಡಿಯ ಬಗುಳ ಬೇಡ ಬಗುಳ ಬೇಡ ಕಬಡ್ಡಿ ಬಲ್ಲೆ ನಾನು ಶಿವನ ಪೂಜನೆ ಒಂದು ಹೇಗೆ ಬೇಡದೋ ಕೆಲ ಕೃಷ್ಣ ಸಾಕು ಮಾಡು ನಿನ್ನ ನಾಟಕವನ್ನ. ಏನು ಅರಿಯದ ಮುಕ್ತನಂತೆ ಮಾತನಾಡಬೇಡ. ನೀನು ಮಾಡಿರುವ ಕಾರ್ಯವೆಲ್ಲವೂ ನನಗೆ ತಿಳಿದಿದೆ. ನಿಮ್ಮ ಅಭ್ಯುದಯಕ್ಕಾಗಿ ಎಂತೆಂಥವರನ್ನ ಕಳುಹಿಕೊಟ್ಟೆ, ಒಬ್ಬರೂ ತಿರುಗಿ ಬಾರದೆ ಹೋದರು. ಹೇಳು, ಬಕನನ್ನ ಏಕೆ ಕೊಂದೆ? ಮಾವ ಬಕ ಒಂದು ಸುಂದರ ಪಕ್ಷಿಯಾಗಿ ಬಂದ. ವಿನೋದಕ್ಕಾಗಿ ಆತನ ಬೆನ್ನನ್ನೇರಿದೆ. ಹಾ. ಆತ ಎತ್ತರಕ್ಕೆ ಹಾರಿದ. ಹ್ಮ್. ನನಗೆ ಭಯವಾಯಿತು ಮಾವ. ಹಾಗಾಗಿ ಆತನ ಕತ್ತನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ಆ, ಮಾವ ಅವ ಸತ್ತು ಹೋದ. ಇರಲಿ, ಶಕಟನನ್ನ ಏಕೆ ಕೊಂದೆ? ಮಾವ ಆಡುತ್ತಿರುವ ಸಮಯದಲ್ಲಿ ಹೊಸ ಬಂಡಿಯನ್ನು ಕಂಡೆವು. ಹ್ಮ್. ಆಸೆ ಆಯಿತು. ಬಂಡಿಯನ್ನು ಏರಿದೆವು. ಹ್ಮ್. ಬಂಡಿ ಪುಡಿ ಪುಡಿ ಆಯಿತು. ಆ, ಶಕಟ ಸತ್ತು ಹೋದ ಮಾವ. ಇವೆಲ್ಲರ ಧೇನುಕನನ್ನ ಏಕೆ ಕೊಂದೆ? ಮಾವ ಗೋವುಗಳನ್ನು ಮೇಯಿಸುತ್ತಿರುವ ಸಂದರ್ಭದಲ್ಲಿ ಚಂದದ ಹೋರಿಯೊಂದನ್ನು ಕಂಡೆ. ಮುಟ್ಟಬೇಕೆಂದು ಮನಸ್ಸಾಯಿತು ಮಾವ. ಆ, ಆದರೆ ಅದೇ ನಮ್ಮನ್ನು ತಿವಿಯುವುದಕ್ಕೆ ಬಂತು. ಹಾಗಾಗಿ ಎರಡೂ ಕೋಡನ್ನು ಹಿಡಿದು ಬಲವಾಗಿ ನೂಕಿದೆ. ಅದು ಸತ್ತು ಹೋಯಿತು. ಆಮೇಲೆ ತಿಳಿಯಿತು ಮಾವ ಆತ ರಕ್ಕಸ ಎಂದು. ಇವೆಲ್ಲರ ಕಥೆಯನ್ನ ಬಿಡು. ನಮ್ಮ ಪೂತನಿ ಎಂತಹ ಮಮತಾಮಯಿ. ಪ್ರಪಂಚದ ಎಲ್ಲ ಮಕ್ಕಳನ್ನು ಬೇಕಾದರೂ ಅಕ್ಕರೆಯಿಂದ ಎತ್ತಿಕೊಂಡು ಎದೆಯ ಹಾಲನ್ನುಣಿಸಿ ಸಂತೋಷ ಪಡಿಸುತ್ತಿದ್ದಂಥವಳು ಅಂತ ನಮ್ಮ ಮಧುರೆಯ ಕ್ಷೀರ ನಿಧಿಯನ್ನ ಏಕೆ ಕೊಂದೆ? ಮಾವ ಜಗದ ಜನರ ಶಿಶುಗಳಿಂಗೆ ಅಗಡು ಮೊಲೆಯಲು ಜಗದ ಜನರ ಶಿಶುಗಳಿಂಗೆ ಜಗದ ಜನರ ಶಿಶುಗಳಿಂಗೆ ಅಗಡು ಮೊಲೆಯಲು ವಿಗಡ ವಿಷವಾಗಿದ್ದಳಾಗೆ ವಿಗಡ ವಿಷವಾಗಿದ್ದಳಾಗೆ ವಿಗಡ ವಿಷವಾಗಿದ್ದಳಾಗೆ ವಿಗಡ ವಿಷವಾಗಿದ್ದಳಾಗೆ ಮಗುಚಿ ಕೊಂದೆನು ಮಾವ ಮಗುಚಿ ಕೊಂದೆನು ಮಾವ ಮಗುಚಿ ಕೊಂದೆನು ವಿಗಡ ವಿಷವಾಗಿದ್ದಳಾಗೆ ಮಗುಚಿ ಕೊಂದೆನು ಮಾವ ಅಮ್ಮನ ಒಡನಲ್ಲಿ ಆಟವನ್ನು ಆಡುತ್ತಿರುವಂತಹ ಸಂದರ್ಭದಲ್ಲಿ ಆ, ಪೂತನಿ ಅಲ್ಲಿಯವರೆಗಾಗಿ ಬಂದಳು. ಆಟ ಆಡೋಣ ಬಾ ಎಂದಳು. ನಾನು ಅವಳ ಜೊತೆಗೆ ಹೋದೆ ಮಾವ. ಆ, ಸ್ವಲ್ಪ ಸಮಯದ ಕಳೆದ ನಂತರ ಆ, ನನಗೆ ಹಸಿವೆ ಆಯಿತು ಮಾವ. ಹಾಲು ಬೇಕು, ಅಮ್ಮನಲ್ಲಿ ಹೋಗುತ್ತೇನೆ ಎಂದೆ. ಆದರೆ ಪೂತನಿ ತಾನೇ ಕೊಡುತ್ತೇನೆಂದು ಎತ್ತಿಕೊಂಡಳು. ಹಾಲನ್ನು ಕುಡಿಯುತ್ತಾ ಕುಡಿಯುತ್ತಾ ನನಗೆ ನಿದ್ದೆ ಬಂದಿತು. ಆಮೇಲೆ ಎದ್ದು ನೋಡುತ್ತೇನೆ ಮಾವ, ಪೂತನಿ ಮಲಗಿ ನಿದ್ರಿಸುತ್ತಿದ್ದಾಳೆ. ಆ, ಆಕೆಯನ್ನು ಆ ಕಡೆ ಈ ಕಡೆ ಮಗುಚಿ ಎಬ್ಬಿಸಲು ಪ್ರಯತ್ನಿಸಿದೆ. ಆ, ನೋಡಿದರೆ ಪೂತನಿ ಸತ್ತೇ ಬಿದ್ದಿದ್ದಳು. ನಾನು ಕೊಲ್ಲಲಿಲ್ಲ ಮಾವ. ಕೂತುರೆ! ಕೃಷ್ಣನೇ ಪಿತ ಮಾತೆಯ ಬಳಿ ನಾಮುನ್ನ ಪಿತ ಮಾತೆಯ ಬಳಿ ನಾಮುನ್ನ ಕಾದೆದಲೆಂದೇ ಕರೆದೆ ಇನ್ನೇ ಜಗಡವ ಮುಂದೆ
ನಿಮ್ಮ ತಂದೆ ತಾಯಿಯರ ಎದುರಲ್ಲಿ ನಿಮ್ಮನ್ನ ಕತ್ತು ಹಿಸುಕಿ ಕೊಲ್ಲಲೆಂದು ಸಾಯುವುದಕ್ಕೆ ಸಿದ್ಧರಾಗಿ ಮಾತಾ ಪಿತರಿಗೆ ಕಂಸ, ನನ್ನ ಅಪ್ಪ ಅಮ್ಮಂದಿರನ್ನು ಅಜ್ಜ ಅಜ್ಜಿಯರನ್ನು ಸೆರೆಯಲ್ಲಿಟ್ಟು ಬಹಳ ಯಾತನೆಯನ್ನು ಕೊಟ್ಟವನು ನೀನು. ನಿನ್ನನ್ನು ಕೊಲ್ಲಲೆಂದೇ ಬಂದವರು ನಾವು. ನಿನ್ನ ಪಾಪದ ಕೊಡ ಇಂದಿಗೆ ತುಂಬಿದೆ ಬಾಯಿದಿರಾಗು. ಬನ್ನಿ ಹಾಗಾದ್ರೆ. ದೇವತೆಗಳೆಲ್ಲ ಅಂಬರದಿಂದ ಹೂಮಳೆಯನ್ನು ಗೈಯುತ್ತಿದ್ದಾರೆ. ಮಧುರೆಯ ಜನತೆಯೆಲ್ಲ ಹೊಸ ಸ್ವಾತಂತ್ರ್ಯ ಸಿಕ್ಕಂತ ಸಂಭ್ರಮಿಸುತ್ತಿದೆ. ಮೊದಲು ಅಪ್ಪ ಅಮ್ಮಂದಿರನ್ನು ಅಜ್ಜ ಅಜ್ಜಿಯರನ್ನು ಸೆರೆಯಿಂದ ಬಿಡಿಸಿದ್ದಾಯಿತು. ಅಜ್ಜ ಉಗ್ರಸೇನನಿಗೆ ಇಲ್ಲಿಯ ಪಟ್ಟವನ್ನು ಕಟ್ಟಿದ್ದಾಯಿತು. ಇನ್ನು ಮಾತನ್ನು ಕೊಟ್ಟಂತೆ ಅಕ್ರೂರನ ಆತಿಥ್ಯವನ್ನು ಸ್ವೀಕರಿಸಿ ಹಿರಿಯರೆಲ್ಲರ ಸೂಚನೆಯಂತೆ ವಿದ್ಯಾಭ್ಯಾಸವನ್ನು ಪಡೆಯುವುದಕ್ಕಾಗಿ